ಕೋಲಾರದ ಶಿಕ್ಷಕನ ಮೊಬೈಲ್ನಲ್ಲಿ ನಗ್ನ ವಿಡಿಯೋಗಳಿದ್ವು. ಶಿಕ್ಷಕ ಅನ್ನುವಂಥ ಪದವಿಗೆನೆ ಈತ ಒಂದು ರೀತಿಯಾಗಿ ಮುಜುಗರ ತರುವ ರೀತಿಯಲ್ಲಿ, ಕಪ್ಪು ಚುಕ್ಕಿಯ ರೀತಿಯಲ್ಲಿದ್ದಾನೆ. ಕೋಲಾರದ ಶಿಕ್ಷಕನ ಮೊಬೈಲ್ನಲ್ಲಿದ್ವು ನಗ್ನ ವಿಡಿಯೋಗಳು. ಶಿಕ್ಷಕನ ಮೊಬೈಲ್ನಲ್ಲಿ ಬರೋಬ್ಬರಿ 100-200 ಅಲ್ಲ, 5,000 ವಿಡಿಯೋಗಳಿದ್ವು, ನಗ್ನ ವಿಡಿಯೋಗಳು. ವಸತಿ ಶಾಲೆಯ ಹೆಣ್ಣು ಮಕ್ಕಳ ಫೋಟೋ ವಿಡಿಯೋವನ್ನ ಈತನ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾನೆ. ಕಾಮುಕ ಶಿಕ್ಷಕ, ಇದನ್ನ ಹೇಳಕ್ ಬೇಜಾರಾಗುತ್ತೆ ಶಿಕ್ಷಕರಿಗೆ ಕಾಮುಕ ಅಂತ ಹೇಳೋದಕ್ಕೆ. ಆದ್ರೆ ಅಂತ ಕೆಲಸ ಮಾಡಿದ್ದಾನೆ ಇವನು. ಹೆಣ್ಮಕ್ಕಳು ಬಟ್ಟೆ ಬದಲಿಸುವಾಗ ತೆಗೆದಿದ್ದಂಥ ವಿಡಿಯೋ. ಮಾಸ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂಥ ಘಟನೆ ಇದು. ಪೋಕ್ಸೋ ಕೇಸ್ ರದ್ದತಿಗೆ ಕೋರ್ಟ್ ಮೊರೆ ಹೋಗಿದ್ದ ಈ ಪಾಪಿ ಶಿಕ್ಷಕ. ಕೋರ್ಟ್ ಮೊರೆ ಬೇರೆ ಹೋಗಿದ್ದಂತೆ ಇವನು. ಪೋಕ್ಸೋ ಕೇಸ್ ರದ್ದತಿಗೆ ಶಿಕ್ಷಕ ಮುನಿಯಪ್ಪನ ಅರ್ಜಿಯನ್ನ ವಜಾಗೊಳಿಸಿರುವಂಥದ್ದು ಹೈಕೋರ್ಟ್. ಇದು ಭಯಾನಕ, ಅಸಭ್ಯ ಅಂತ ಹೈಕೋರ್ಟ್ ಚಾಟಿ ಬೀಸಿದೆ. ಶಿಕ್ಷಕ ಮುನಿಯಪ್ಪ ವಿರುದ್ಧ ಕೇಸ್ ರದ್ದತಿಗೆ ಹೈಕೋರ್ಟ್ ನಕಾರವನ್ನ ವ್ಯಕ್ತಪಡಿಸಿದೆ. ಸರಿಯಾದಂತ ನಿರ್ಧಾರ. ಕೋರ್ಟ್ ಮೆಟ್ಟಿಲೇರಿದ್ದ, ಕೋರ್ಟ್ ಉಗಿದು ಉಪ್ಪಿನಕಾಯಿ ಹಾಕಿದೆ ಇವನು. 2023 ಡಿಸೆಂಬರ್ 17ರಂದು ಹಾಸ್ಟೆಲ್ ಕರ್ಮಕಾಂಡ ಬಯಲಾಗಿತ್ತು. ವಸತಿ ಶಾಲೆ ಮಕ್ಕಳ ಕೈಯಲ್ಲಿ ಶೌಚಗುಂಡಿ ಶುಚಿಗೊಳಿಸಿದ್ದ ಆ ಶಿಕ್ಷಕ. ತನಿಖೆ ವೇಳೆ ಶಿಕ್ಷಕ ಮುನಿಯಪ್ಪನ 4 ಮೊಬೈಲನ್ನ ಸೀಸ್ ಮಾಡಲಾಗಿತ್ತು. ಯಾವುದೋ ಪ್ರಕರಣಕ್ಕೆ ಹೋಗಿ ಇನ್ಯಾವುದೋ ಪ್ರಕರಣಕ್ಕೆ ತಗ್ಲಾಕೊಂಡಿದ್ದ ಈ ಕಾಮುಕ. ಈ ಹಿನ್ನೆಲೆಯಲ್ಲಿ ಶಿಕ್ಷಕ ಮುನಿಯಪ್ಪ ಮೇಲೆ ಪೋಕ್ಸೋ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇನ್ನು ಅಮಾನತಿನಲ್ಲೇ ಇದ್ದಾನೆ ಈ ಶಿಕ್ಷಕ ಕಾಮುಕ ಮುನಿಯಪ್ಪ. ಹಾಸ್ಟೆಲ್ನಲ್ಲಿ ವಿಡಿಯೋ ಮಾಡ್ತಾ ಇರುವಂತದ್ರ ಬಗ್ಗೆ ಸ್ಥಳೀಯರೊಬ್ರು ಮಾತನಾಡಿದ್ರು. ಅದಾದ್ಮೇಲೆ ತನಿಖೆ ಮಾಡಿದಾಗ ಗೊತ್ತಾಗಿದ್ದು ಈ ಕಾಮುಕ ಮುನಿಯಪ್ಪನ ಮೊಬೈಲ್ನಲ್ಲಿ 5,000 ನಗ್ನ ವಿಡಿಯೋಗಳಿದ್ವು ಅಂತ. ಕ್ರಿಕೆಟ್ ಕೊಡೋದು ನಮ್ಗೆ ಗೊತ್ತಿಲ್ಲ. ಬಟ್ ಅವ್ರ ರೂಮಲ್ಲಿದ್ದಾಗ ಹೋಗಿ ಫೋಟೋ ಹಿಡಿಯೋದು, ಇದು ಮಾಡೋದು, ಫೋಟೋ ಹಿಡ್ಕೊಳ್ಳೋದು, ಅವ್ರು ಯಾವ ಇದು ಮಾಡ್ತಾ ಇದ್ದಾರೆ ಎಲ್ಲ ಇದು ಮಾಡಿಕೊಂಡು ವಿಡಿಯೋ ಕಳಿಸ್ತಾ ಇದ್ದಾರಂತೆ. ಯಾರು ಅಂತ ಗೊತ್ತಿಲ್ಲ. ಮೊನ್ನೆ ಯಾವಾಗ ಒಂದು ನೈಟಲ್ಲಿ ದೀಪ ಹಿಡ್ಕೊಂಡು ಬಂದಂಗೆ ಕಾಣಿಸ್ತಾ ಇದ್ದಂತೆ. ಯಾರು ಏನು ಯಾರಿಗೂ ಗೊತ್ತಿಲ್ಲ ಅಂತ, ಅವ್ರಿಗೂ ಗೊತ್ತಿಲ್ಲ. ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ. ನಮಗೂ ನಾವು ಒಳಗಡೆ ಏನು ಲೇಡೀಸ್ ಇದ್ರಿಗೆ ನಾವು ಬರೋದಿಲ್ಲ. ಇವಾಗ ಗುಂಪೆಲ್ಲ ಸೇರ್ಕೊಂಡು ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ ನಮಗೆ ಅಂತ ಒಳಗಡೆ ಇದು ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳು ಇಬ್ಬರು ಇದ್ದಾರೆ, ಇನ್ನೂ ಎಲ್ಲ ಈ ಹೆಣ್ಮಕ್ಳು ಅವರೇ, ನಮಗೆಲ್ಲರೂ ಒಂದೇ. ಇವರು ಪೊಲೀಸ್ ಮೇಡಮ್ನವ್ರಿಗೆ ಹೇಳ್ತಾ ಇದ್ದಾರೆ ಈ ಥರ ಆಗೈತೆ ಅಂತ. ಮೇಡಮ್ ಎಲ್ಲ ಕೇಳ್ತಾರೆ, ಯಾಕೆ ಹೇಳಪ್ಪ ಹೇಳಲ್ಲ ಅಂತ ಕೇಳ್ತಾ ಇದ್ದಾರೆ ಅವರು. ಇಲ್ಲ, ಬೈಕ್ ಹೇಳಿಲ್ಲ, ಅವ್ರು ಭಯ ಇಸ್ಕವ್ರೆ ಈ ಥರ ಯಾವುದೇ ಕಾರಣಕ್ಕೂ ಹೇಳ್ಬಾರ್ದು ನೀವು ಅಂತೇಳಿ. ಅದರಿಂದ ನಮ್ಗೆ ಜಾಸ್ತಿ ಭಯ ಆಗ್ತಾಯಿದೆ ಹೆಣ್ಮಕ್ಳಿಂದ. ನಾವು ಕರ್ಕೊಂಡು ಬರೋಕೆ ನಮ್ಮ ವಿದ್ಯಾಭ್ಯಾಸ ಬೇಕು ಮೇನ್. ನಮ್ಗೆ ಇದು ನ್ಯಾಯ ಕೊಡಿಸ್ಬೇಕು. ಇಲ್ಲಿ ನಮ್ಗೆ ಅದು ಬೇಕಾಗಿರೋದು. ಕರ್ಕೊಂಡು ಹೋಗ್ಬಿಟ್ಟು ನಾವೇನು ಮಾಡೋಕ್ಕಾಗುತ್ತೆ? ನಮ್ಗೆ ವಿದ್ಯಾಭ್ಯಾಸ ಬೇಕಂತ ಇಲ್ಲಿ ಹಾಕ್ಸಿರೋದು. ಶಿಕ್ಷಕ ಅನ್ನುವಂಥ ಪದವಿಗೆ ಕಳಂಕ, ಕಪ್ಪು ಚುಕ್ಕೆ, ಥರ ಹೇಸಿಗೆ ಕೆಲಸ ಮಾಡಿದ ನೀವು ಮುನಿಯಪ್ಪ ಅನ್ನೋನು ಕಾಮುಕ. 5,000 ನಗ್ನ ವಿಡಿಯೋಗಳಿದ್ದಾವೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಇವನೆಂತ ನೀಚ ಇರಬೇಕು ಅಂತ. ಇವನು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ತಾ ಇದ್ನಂತೆ. ಒಬ್ಬರು ಸ್ಥಳೀಯರು ಆರೋಪ ಮಾಡ್ತಾರೆ. ಅದಾದ್ಮೇಲೆ ತನಿಖೆ ಮಾಡಿದಾಗ ಗೊತ್ತಾಗಿರುತ್ತೆ ಇವನ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿತ್ತಲ್ಲ, ಅದನ್ನು ರದ್ದು ಮಾಡಬೇಕು ಅಂತ ಕೋರ್ಟ್ ಮೆಟ್ಟಿಲೇರಿದ್ದ. ಬೇರೆ ಕೋರ್ಟಲ್ಲಿ ತಪ್ರಾಕಿ ಹಾಕಿದೆ. ಯಾಕೆಂದ್ರೆ ಮಾಡಿರೋಂಥ ಕೆಲಸ ಆ ಥರದ್ದು ಇವನು. ಪೋಕ್ಸೋ ಕೇಸ್ ರದ್ದತಿಗೆ ಕೋರ್ಟ್ ಮೊರೆ ಹೋಗಿದ್ದ ಈ ಕಾಮುಕ. ಮುನಿಯಪ್ಪನ ಅರ್ಜಿಯನ್ನ ವಜಾಗೊಳಿಸಿರುವಂಥದ್ದು ಹೈಕೋರ್ಟ್. ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಅವರು, ಇದು ಭಯಾನಕ, ಅಸಭ್ಯ ಅಂತ ಸೀಮಾರಿ ಹಾಕಿರೋದು ಅವನಿಗೆ. ಶಿಕ್ಷಕ ಮುನಿಯಪ್ಪ ವಿರುದ್ಧ ಕೇಸ್ ರದ್ದತಿಗೆ ಹೈಕೋರ್ಟ್ ನಕಾರವನ್ನ ವ್ಯಕ್ತಪಡಿಸಿದೆ. ಮುಂದೇನಾದ್ರೂ ನಕಾರ ಅಂದ್ರೆ ಅವನ್ ರದ್ದ ಮಾಡಬೇಕು ಅಂತ ಕೇಳ್ಕೊಂಡಿದ್ನಲ್ಲ, ಅದನ್ನೇನಾದ್ರೂ ಓಕೆ ಅಂದ್ಬಿಟ್ಟಿದ್ರೆ ಇಂಥ ಪ್ರಕರಣಗಳು ಇದೇ ರೀತಿಯಾಗಿ ಮರುಕಳಿಸ್ಬಿಟ್ಟಿರೋ ಅಷ್ಟೇ. ಏನ್ ಮಾಡಿದ್ರು ನಡೆಯುತ್ತೆ ಅಂತ. ಶಿಕ್ಷಕರು ಅಂದ್ರೆ ಎಂತ ಗೌರವ ಇದ್ದಿದ್ದಂತ ಸಂದರ್ಭ, ಹೇಗ್ ನಡ್ಕೊಬೇಕು, ಯಾವ ರೀತಿಯಾಗಿ ದಾರಿ ತೋರಿಸ್ತಾವ್ರು ಇವರು. ಅವರೊಂದು ದೇವರ ರೀತಿಯಲ್ಲಿ ಪೂಜೆ ಮಾಡುವಂತ ಒಂದು ಕಾಲ ಇತ್ತು. ಈಗಿದ್ದಾರೆ ಕೆಲವರು ಇಂಥ ಕಾಮುಕರು. ಆ ಪದವಿಗೆ ಕಪ್ಪು ಚುಕ್ಕೆ ಬರುವ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಕಾಮುಕರ ರೀತಿ ವರ್ತಿಸ್ತಾ ಇದ್ದಾರೆ. 2023 ಡಿಸೆಂಬರ್ 17ರಂದು ಹಾಸ್ಟೆಲ್ನ ಕರ್ಮಕಾಂಡ ಬಯಲಾಗಿತ್ತು. ಅಲ್ಲಿ ಈ ಏನ್ ಪ್ರಕರಣ ಫಸ್ಟ್ ಗೊತ್ತಾಗಿದ್ದು ಅಂದ್ರೆ, ವಸತಿ ಶಾಲೆ ಮಕ್ಕಳ ಕೈಯಲ್ಲಿ ಶೌಚಗುಂಡಿಯನ್ನ ಶುಚಿಗೊಳಿಸಲಾಗಿತ್ತು. ಆ ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ. ಈ ತನಿಖೆ ವೇಳೆ ಈ ಕಾಮುಕ ಇದಾನಲ್ಲ ಮುನಿಯಪ್ಪ, ಇವನ 4 ಮೊಬೈಲನ್ನ ಸೀಸ್ ಮಾಡಲಾಗಿತ್ತು. ಅವಾಗ ಗೊತ್ತಾಯ್ತು ನೋಡಿ ಈತನ ನೀಚ ಕೃತ್ಯ.